ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತ ಶೇಖರ ಪಾರಾಯಣ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರ ತರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರ ತರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಮತ್ತು ದತ್ತ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಅನುಭವ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಎಷ್ಟೋ ಜನ ಫೋನ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋತಾ ಇದ್ದೀರಾ. ತುಂಬ 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 ಧನ್ಯವಾದಗಳು. ಕಾರಣ ಏನು ಅಂದರೆ, ನೀವು ಹಂಚಿಕೊಳ್ಳುವಂಥ ಒಂದು ಎಕ್ಸ್ಪೀರಿಯನ್ಸು ಎಷ್ಟೋ ಜನರ ಮನಸ್ಸಿನ ನೋವನ್ನು ಕ್ಲಿಯರ್ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅನ್ನೋದು ಎಷ್ಟು ಮುಖ್ಯನೋ, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋದು ಅಷ್ಟೇ ಮುಖ್ಯ. ಸೊ ದಯಮಾಡಿ ನನ್ನ ಒಂದು ರಿಕ್ವೆಸ್ಟ್ಮೆಂಟ್, ನಿಮ್ಮ ಹತ್ರ ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಹಂಚ್ಕೊಳ್ಳಿ. ಅದನ್ನು ಎಷ್ಟೋ ಜನ ಭಕ್ತಾದಿಗಳು ಕೇಳ್ತಾರೆ. ಒಬ್ಬ ಹಂಚಿಕೊಳ್ಳುವಂಥ ಒಂದು ಅನುಭವ ಮತ್ತೊಬ್ಬರದ ಜೀವನದ ದಾರಿ ದೀಪ ಆಗ್ಬೋದು. ಯಾಕಂದರೆ ಇವತ್ತು ಇಷ್ಟೊಂದು ಜನ ಸ್ವಾಮಿಯ ಸೇವೆಯಲ್ಲಿ ಬಂದಿದ್ದಾರೆ ಅಂತಂದರೆ, ಎಲ್ಲೋ ನಾನು ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡಿದ್ದೀನಿ, ಮಹಾರಾಜರು ಅದನ್ನು ಮಾತಾಡಿಸಿದ್ದಾರೆ. ನಾನು ಮಾತಾಡಿಲ್ಲ. ಅದು ಪ್ರತಿಯೊಂದು ಅಕ್ಷರ ಕೂಡ ಆ ಭಗವಂತ ದತ್ತ ಮಹಾರಾಜರ ಆಶೀರ್ವಾದದಿಂದಾನೇ ನಾನು ಮಾತಾಡೋದು. ನನ್ನ ಸ್ವಂತ ಬುದ್ಧಿ ಯಾವುದೂ ಇದರಲ್ಲಿ ಇಲ್ಲ. ಎಲ್ಲವೂ ಗುರುವಿನ ಕೃಪೆ, ಗುರುವಿನ ಆಶೀರ್ವಾದ. ಆ ಕ್ಷಣಕ್ಕೆ ನಾನು ಏನು ಮಾತಾಡ್ತೀನೋ ಅದರಿಂದ ಯಾರು ಮೋಟಿವೇಟ್ ಆಗ್ತಾರೋ, ಎಷ್ಟು ಜನ ದತ್ತ ಮಹಾರಾಜರ ದಾರಿಯಲ್ಲಿ ಬರ್ತಾರೋ, ಎಷ್ಟು ಜನ ಬೆಳೀತಾರೋ, ಎಷ್ಟು ಜನ ಉಳಿತಾರೋ, ಎಷ್ಟು ಜನ ಅಳಿತಾರೋ, ಅದೆಲ್ಲವನ್ನ ಅಳಿದು ತೂಗಿ ಅವರಿಗೆ ತಕ್ಕಂಥ ಒಂದು ರಕ್ಷೆಯನ್ನು ಕೊಡುವವರು ದತ್ತ ಮಹಾರಾಜರು. ಓಕೆ, ಅನ್ಯಥಾ ನಮ್ಮದು ಇಲ್ಲಿ ಏನೂ ಇಲ್ಲ. ಐ ಆಮ್ ಒನ್ ಪೋಸ್ಟ್ ಮನ್. ಅಲ್ಲಿಂದ ಏನು ಲೆಟರ್ ಬರುತ್ತೋ ಅದನ್ನು ನಿಮ್ಮ ಮನೆಗೆ ಮುಟ್ಟಿಸೋದು ಅಷ್ಟೇ ನನ್ನ ಧರ್ಮ, ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಸಮಂಜಸವಾಗಿ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ದಿನ ಸುಮಾರು ವಿಷಯವನ್ನು ನಿಮ್ಮ ಹತ್ರ ನಾನು ಹಂಚ್ಕೋಬೇಕಾಗಿದೆ. ಏನಪ್ಪ ಅಂದರೆ, ಪ್ರಪ್ರಥಮವಾಗಿ 29ನೇ ತಾರೀಕು ಗುರು ಪೂರ್ಣಿಮೆ, ವಿಶೇಷವಾಗಿರ್ತಕ್ಕಂತಹ ಒಂದು ದಿನ. ಸೊ ಅವತ್ತು ಸುಮಾರು ಸೇವೆಗಳನ್ನು ಅದಕ್ಕಿಂತ ಮುಂಚಿತವಾಗಿ ನೀವು ಪ್ರಾರಂಭ ಮಾಡಬಹುದು. ಗುರುಚರಿತ್ರೆ, ಅದ್ಭುತವಾಗಿರ್ತಕ್ಕಂಥ ಗುರುಚರಿತ್ರೆ. ಎಲ್ಲ ಸಮಸ್ಯೆಯನ್ನು ಸಂಕಲ್ಪ ಮಾಡಿಕೊಂಡು, ಸಂಕಲ್ಪ ಒಂದು ತೆಂಗಿನಕಾಯನ್ನು ತಗೊಂಡು, ದತ್ತ ಮಹಾರಾಜರ ಒಂದು ಫೋಟೋ ಇಟ್ಕೊಂಡು, ಗುರುಚರಿತ್ರೆ ಪುಸ್ತಕವನ್ನು ತಂದು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಬೇಡಿಕೊಂಡು 7 ದಿನ ಉಪವಾಸವಿದ್ದು ಚಾಪೆಯ ಮೇಲೆ ಮಲಗಿ, ಅದರ ಮೇಲೆಲ್ಲ ಬುಕ್ಸ್ ಮೇಲೆ ಬರೆದಿರ್ತಾರೆ ಯಾವ ಥರ ಮಾಡಬೇಕು ಅಂತ. ಸೊ ಗುರುಚರಿತ್ರೆ 7 ದಿವಸ ಪಠನ ಮಾಡಿ, ಗುರು ಪೂರ್ಣಿಮೆ ದಿವಸ ಒಂದು ಇಬ್ಬರಿಗಾದರೂ ಕೈ ತೊಡಿಸಿ, ಆ ದತ್ತ ಮಹಾರಾಜರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವನ್ನೂ ಕೊಟ್ಟು ಕಾಪಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಟು ಈ ಒಂದು ಸೇವೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ತದನಂತರ ಮತ್ತೆ ಏನಪ್ಪ ವಿಶೇಷ ಅಂತಂದರೆ, ಎಲ್ರಿಗೂ ವ್ಯಾಪಾರ ಅಭಿವೃದ್ಧಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಅವತ್ತಿನ ದಿನ ಇನ್ನೂ ಒಂದು ಸೇವೆಯನ್ನು ನೀವು ಪ್ರಾರಂಭ ಮಾಡ್ಬೋದು. ಗುರು ಪೂರ್ಣಿಮೆ ದಿವಸ ನಾನು ಕಳಿಸಿರ್ತಕ್ಕಂಥ ತಾರಕ ಮಂತ್ರವನ್ನು ನಿಮ್ಮ ಅಂಗಡಿಯಲ್ಲಿ ಪಠನ ಮಾಡಿ, ನಾನು ಯಾವ ಥರ ಹೇಳ್ತೀನೋ ಅದನ್ನು ಆ ಥರ ಮಾಡಿ, ಅವತ್ತಿನಿಂದ ವ್ಯಾಪಾರ ಆದ ತಕ್ಷಣ ಬೆಳಿಗ್ಗೆ ನಿಮ್ಮ ಅಂಗಡಿಗೆ ಏನು ಬರ್ತಿರೋ 1 ರೂಪಾಯಿ ಆಗಲಿ, ನಿಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಆ ಒಂದು ಹುಂಡಿ ಮಾಡಿ, ಆ ಹುಂಡಿಗೆ ಅದನ್ನು ಹಾಕಿ, ಮುಂದಿನ ದಿನಗಳಲ್ಲಿ ಅದು ಏನು ಮಾಡಬೇಕು ಏನಿಲ್ಲ ಕೂಡ ನಿಮ್ಗೆ ಹೇಳ್ತೀನಿ. ಡೌಟ್ ಇದ್ದರೆ ನೀವು ನನಗೆ ಫೋನ್ ಮಾಡಿ ಕೇಳ್ಬೋದು. ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರ ಅಭಿವೃದ್ಧಿ ಆಗಲಿ ಅಥವಾ ಏನೇ ಸಮಸ್ಯೆ, ನೋವು, ದುಃಖ, ಸಂಕಟ ಇದ್ರೂ ಕೂಡ ಅದನ್ನು ಬಗೆಹರಿಸುವಂಥ, ಪರಿಹರಿಸುವಂಥ ಶಕ್ತಿ ಮಾಡುವಂಥ ಸೇವೆಗಿದೆ. ಖಂಡಿತವಾಗಿಯೂ ಅದರಿಂದ ಒಳಿತಾಗುತ್ತದೆ. ಎಷ್ಟೋ ಜನ ಭಕ್ತಾದಿಗಳು ಸುಮಾರು 3 ರಿಂದ 4 ವರ್ಷಗಳ ಹಿಂದೆ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದರು. ಇವತ್ತು ಕೂಡ ಅವರು ನನ್ನ ಟಚ್ಚಲ್ಲಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆಯ ಒಂದು
ಫಲಪ್ರಾಪ್ತಿಯನ್ನ ಪಡ್ಕೊತಾ ಇದ್ದಾರೆ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಗ್ರೂಪ್ ಇದೆ, ಮನೋಕಾಮನ ದತ್ತ ಮಂದಿರ ಚಾರಿಟೇಬಲ್ ಟ್ರಸ್ಟ್ನ ಒಂದು ಗ್ರೂಪ್ ಇದೆ. ಆ ಗ್ರೂಪಿನಲ್ಲಿ ಪ್ರತಿ ದಿವಸ ಹೋಮದ ವಿಡಿಯೋ, ಅಭಿಷೇಕದ ವಿಡಿಯೋ ಕಂಪಲ್ಸರಿ ಆ ಗ್ರೂಪಿನಲ್ಲಿ ಹಾಕಲಾಗುತ್ತೆ. ಸೊ ಅದರಲ್ಲಿ ನೀವು ಸೇರಬೇಕು ಅಂತಂದರೆ ನನಗೆ ನನ್ನ ವಾಟ್ಸಪ್ ನಂಬರು ಸ್ಕ್ರೋಲ್ ಇರುತ್ತೆ, ನೀವು ಅದನ್ನು ನನಗೆ ಸೇರಿಸಿ ಗ್ರೂಪಲ್ಲಿ ಅಂತಂದರೆ ನಾನು ಖಂಡಿತವಾಗಿಯೂ ಅದನ್ನು ನಿಮ್ಗೆ ಸೇರಿಸ್ತೀನಿ. ಅದರಲ್ಲಿ ಬರ್ತಕ್ಕಂಥ ಸೇವೆಗಳು ಮತ್ತು ಎಷ್ಟೋ ಜನರ ಎಕ್ಸ್ಪೀರಿಯನ್ಸು ಪ್ರತಿ ಗುರುವಾರ ಸಾಯಂಕಾಲ 6 ಗಂಟೆಗೆ ಅದರಲ್ಲಿ ಲೈವ್ ಆರತಿ ಇರುತ್ತೆ. ಆ ಆರತಿಯಲ್ಲಿ ಸುಮಾರು ಜನ ದತ್ತ ಮಹಾರಾಜರದು, ಸ್ವಾಮಿ ಸಮರ್ಥರದು ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ಒಬ್ಬ ಮನುಷ್ಯ ಮಾಡುವಂಥ ಪ್ರಾರ್ಥನೆ ಎಷ್ಟೋ ಜನಕ್ಕೆ ಅದು ಉಪಯೋಗ ಆಗುತ್ತೆ. ಈ ಗ್ರೂಪಿನಲ್ಲಿ ಸೇರೋದ್ರಿಂದ ನಿಮಗೆ ಎಷ್ಟು ಲಾಭಗಳು ಆಗುತ್ತೆ ಅಂದರೆ ಅದರಲ್ಲಿ ಹಂಚಿಕೊಳ್ಳುವ ಎಕ್ಸ್ಪೀರಿಯನ್ಸೇ ನಿಮಗೆ ಮೋಟಿವೇಟ್ ಆಗಕ್ಕೆ ಸಾಧ್ಯ. ಅದು ನಾನು ಬೇಡ, ಯಾಕಂದ್ರೆ ನಾನು ಹೇಳೋದು ಒಂದಾಗಿದ್ರೆ ಮತ್ತೊಬ್ರು ಕೂಡ ಹೇಳ್ತಾರಲ್ಲಪ್ಪ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಅವ್ರ ಕಣ್ಣೀರಿನ ಕತೆ, ಅವರು ಅನುಭವಿಸಿರ್ತಕ್ಕಂಥ ನೋವು, ಅವೆಲ್ಲವನ್ನ ಅವತ್ತು ಆ ಗ್ರೂಪಿನಲ್ಲಿ ತೋರಿಸಲಾಗುತ್ತೆ, ಹೇಳಲಾಗುತ್ತೆ. ಅವುಗಳನ್ನ ನೀವು ಕೇಳಬಹುದು. ಅದರ ಇನ್ನೂ ನಿಮ್ಮ ಮನಸ್ಸಿನ ಸ್ಥೈರ್ಯ, ಧೈರ್ಯ ಎಲ್ಲವೂ ಕೂಡ ಆ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರು ಆಶೀರ್ವದಿಸ್ತಾರೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವು, ನಿಮ್ಮ ಫ್ಯಾಮಿಲಿಗೆ ಇರ್ತಕ್ಕಂಥ ನೋವು, ನಿಮ್ಮ ತಂದೆ ತಾಯಿ ಮಕ್ಕಳು ಮನೆಯಿಂದ ಎಷ್ಟೋ ಜನ ಹೊರಗಡೆ ಹೋಗ್ತಾರೆ. ನೀವು ಮಾಡುವಂತ ಸೇವೆ ನಿಮ್ಮ ಕುಟುಂಬವನ್ನು ಕಾಪಾಡುತ್ತೆ. ನೀವು ಮಾಡುವಂತ ಸೇವೆ ನಿಮ್ಮ ತಂದೆ ತಾಯಿನ ಕಾಪಾಡುತ್ತೆ. ನೀವು ಮಾಡುವಂತ ಸೇವೆ ನಿಮ್ಮ ವಂಶವನ್ನು ಕಾಪಾಡುತ್ತೆ. ವಂಶದಲ್ಲಿ ಮಾಡಿರ್ತಕ್ಕಂಥ ಎಷ್ಟೇ ಕರ್ಮಾದಿಗಳನ್ನು ತಳೆಯುವಂತ ಏಕೈಕ ಶಕ್ತಿ ಅಂದ್ರೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ದತ್ತ ಮಹಾರಾಜರ ಪ್ರಸಿದ್ಧಿ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೆ. ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ, ಅದ್ಭುತವಾಗಿರುತ್ತೆ. ಅವರ ಹೆಸರು ಹಂಸಕವಿ ಅಂತ. ಹಂಸಕವಿಯವರು ದತ್ತ ಮಹಾರಾಜರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ಎಷ್ಟು ಜನ್ಮವನ್ನ ದತ್ತ ಮಹಾರಾಜರು ತಾಳಿದ್ರು, ಯಾವ್ಯಾವ ರೂಪದಲ್ಲಿ ಅವರು ಜನ್ಮ ತಾಳಿದ್ರು ಅಂತ ಹೇಳಿ ಹಂಸಕವಿಯವರು ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪುಸ್ತಕ, ಸುಮಾರು ನನಗನ್ಸಿದ ಮಟ್ಟಿಗೆ 1200 ಪೇಜು ಆ ಒಂದು ಪುಸ್ತಕದಲ್ಲಿದೆ. ಸಿಕ್ಕಾಪಟ್ಟೆ ದಪ್ಪ ಇದೆ ಆ ಪುಸ್ತಕ. ಸೊ ಆ ಪುಸ್ತಕವನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರದ್ದೊಂದು ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ 365 ದಿನಗಳಲ್ಲಿ ಈ ಪುಸ್ತಕವನ್ನ ಮುಗಿಸ್ಬೇಕು. 1200 ಪೇಜು 365 ದಿನಗಳಲ್ಲಿ ಮುಗಿಸೋದು ಹೇಳಿದಷ್ಟು ಸುಲಭ ಅಲ್ಲ. ಏನೋ ಒಂದು ವಿಚಾರ ತಗೊಂಡು ಯಾವುದೋ ಒಂದು ಫಿಲ್ಮ್ ಸ್ಟೋರಿ ಬುಕ್ ಅಲ್ಲಿ ಸೇರ್ಸಕ್ಕಾಗಲ್ಲ. ಅದ್ಭುತವಾಗಿರ್ತಕ್ಕಂಥ ಆ ಒಂದು ನೈಪುಣ್ಯತೆ, ಗುರುವಿನ ಬಗ್ಗೆ ಸಂಪೂರ್ಣ ಜ್ಞಾನ, ಆ ಜ್ಞಾನವು ಅವರೇ ಕೊಟ್ಟಿದ್ದಾರೆ. ದತ್ತ ಮಹಾರಾಜರೇ ಅವ್ರಿಗೆ ಕೊಟ್ಟು ಅದನ್ನ ಬರ್ಸಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದೆ ಅವರು ಇರ್ತಕ್ಕಂಥ ಪರಿಶ್ರಮ, ಆ ಕಣ್ಣೀರಿನ ಕತೆ, ಒಂದೊಂದು ನೋವಿನ ಘಟನೆಯನ್ನ ನನ್ನ ಹತ್ರ ಸುಮಾರು ಸಾಗಿ ಅವರು ಹಂಚ್ಕೊಂಡಿದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ನ ಇವತ್ತು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನ್ ಗೊತ್ತಾ, ಅವರು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬರೀತಾರೆ. ಬರೋದಾದ್ಮೇಲೆ ಪ್ರಿಂಟಿಂಗ್ ಅಂತ ಒಂದು ವಿಚಾರ ಬಂದಾಗ ಇವ್ರ ಮೈಂಡ್ ಸೆಟ್ ಅಲ್ಲಿ ಇರೋದೇನು ಅಂದ್ರೆ 2000 ಪುಸ್ತಕ ಸಿಕ್ಕರೆ ಸಾಕು, ನಾನು ಅಷ್ಟರಲ್ಲೇ ಸುಮಾರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಸುಮಾರು 10 ಲಕ್ಷ ರೂಪಾಯಿ ದುಡ್ಡು ಆ ಸಮಯಕ್ಕೆ ಅವ್ರಿಗೆ ಬೇಕಾಗಿರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ವಿಜಯ ಸಂಕೇಶ್ವರ್ ವಿಆರ್ ಟ್ರಾನ್ಸ್ಪೋರ್ಟಿನ ಮಾಲಕಿನ ಹತ್ರ ಹೋಗಿ, ನನ್ನ ಹತ್ರ 4 ಲಕ್ಷ ರೂಪಾಯಿ ಇದೆ, ಸೊ ನೀವು ಇಷ್ಟರಲ್ಲೇನೆ ಒಂದು 2000 ಪುಸ್ತಕದ ಪ್ರತಿಯನ್ನ ನೀವು ರೆಡಿ ಮಾಡಿಕೊಟ್ರೆ ಭಕ್ತಾದಿಗಳಿದ್ದಾರೆ, ನಾವು ಅವ್ರಿಗೆ ಹಂಚ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ಕ್ಷಣದಲ್ಲಿ ದತ್ತ ಮಹಾರಾಜರು ಮಾಡಿರ್ತಕ್ಕಂಥ ಅದ್ಭುತ, ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ನಾನು ಇನ್ನೂ ಬದುಕಿದ್ದೀನಿ, ನಾನು ಹಮ್ ಗಯಾನೆ ಜಿಂದಾ ಅಂತೇಳಿ ಸ್ವಾಮಿ ಸಮರ್ಥರು ಮಾತು ಕೊಟ್ಟರು ರೀತಿ ಅವ್ರ ಹಿಂದೆ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥರು ಹೇಳಿರ್ತಕ್ಕಂಥ ಈ ಮಾತು ಅದ್ಭುತವಾಗಿರ್ತಕ್ಕಂಥ ಮಾತು. ಕಾರಣ ಏನು ಅಂದ್ರೆ, ಹಮ್ ನೈ ಗೈ ಹಮ್ ಜಿಂದಾ ಹೈ, ನಾನು ಹೋಗಿಲ್ಲ, ನಿಮ್ ಹಿಂದೆ ಇದೀನಿ. ಒಂದು ಸಾರಿ ನೀನು ಹೃದಯದಿಂದ ಸ್ವಾಮಿರಾಯ ಅಂತ ಕೂಗಿದ್ರೆ ಸಾಕು, ನಿನ್ನ ಹಿಂದೆ ಆ ಕ್ಷಣದಲ್ಲಿ ಅವರು ಬಂದು ನಿಲ್ಲುವಂತ ಏಕೈಕ ಮಹಾನ್ ಶಕ್ತಿ ಇರುವಂತ ಏಕೈಕ ಅದ್ಭುತ ಗುರು ಶ್ರೀ ಸ್ವಾಮಿ ಸಮರ್ಥರು. ಸೊ ಆ ಸ್ವಾಮಿ ಸಮರ್ಥರ ಕಥೆಯು ಕೂಡ ಅದರಲ್ಲಿದೆ ಆ ಪುಸ್ತಕದಲ್ಲಿ. ಆ ಪುಸ್ತಕ ನಾನಂತೂ ಓದಿಲ್ಲ, ಯಾಕಂದ್ರೆ 1200 ಪೇಜು. ಅದಕ್ಕೆ ತುಂಬಾನೇ ಆ ಭಗವಂತ ನನಗೆ ಯಾವಾಗ ಶಕ್ತಿ ಕೊಡ್ತಾನೋ ಅದನ್ನ ಓದ್ತೀನಿ, ಯಾಕಂದ್ರೆ ಸುಮ್ಮನೆ ಏನೋ ಓದಿದ್ದೀನಿ ಅಂತ ಹೇಳಬಾರ್ದು ಅದನ್ನ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ವಿಜಯ ಸಂಕೇಶ್ ಅವರ ಹತ್ರ ಆ ಪುಸ್ತಕದ ಒಂದು ಕಾನ್ಸೆಪ್ಟ್ ತಗೊಂಡು ಹೋಗ್ತಾರೆ. ಅವರು 2 ಲಕ್ಷಗಳ ಪ್ರತಿಯನ್ನ ಪ್ರಿಂಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 2 ಲಕ್ಷ ಪ್ರತಿಗಳನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ 25 ಕೋಟಿ ರೂಪಾಯಿ
ಬೇಕಾಗತ್ತೆ. ಯಾರಿಗೆ ಕೊಡ್ತಾರೆ 25 ಕೋಟಿ ರೂಪಾಯಿ? ಇವತ್ತಿನ ಕಾಲದಲ್ಲಿ 2,500 ದುಡ್ಡೇ ಕೊಡಲ್ಲ. ಆದ್ರೆ ಅಂತ ಮಹಾತಾಯಿಯವಳು, ಆ ಮಹಾತಾಯಿ 25 ಕೋಟಿ ರೂಪಾಯಿ ಸುಮಾರು ಒಂದು ಚೆಕ್ ಬುಕ್ ಅನ್ನು ಸೈನ್ ಮಾಡಿ ಅವ್ರು ಫ್ರೀಯಾಗಿ ಕೊಡ್ತಾರೆ. ಇಲ್ಲ, ನೀವು ಇದನ್ನ ತಗೊಂಡು ಹೋಗಿ ಇವರು ಅನ್ಕೊಂಡಿರೋ ತರ 2 ಲಕ್ಷ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಪ್ರಪಂಚಾದ್ಯಂತ ಇದರ ಒಂದು ಪ್ರಸಾರ ಪ್ರಚಾರ ಆಗಲಿ, ಗುರು ದತ್ತ ನಾಮಸ್ಮರಣೆ ಎಲ್ಲದಕ್ಕೂ ಮುಟ್ಲಿ ಅಂತ ಹೇಳಿ ಅವರು ಒಂದು ಮಹಾನ್ ಕಾರ್ಯ ಮಾಡಿ ಬರೀ 200 ರೂಪಾಯಿಗೆ ಆ ಪುಸ್ತಕ ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಅದರ ಪ್ರತಿಯ ರೂಪ 200 ರೂಪಾಯಿಗಲ್ಲ. ಅದರ ಹಿಂದೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಇದೆಯಲ್ಲ, ಅದಕ್ಕೆ ಕೋಟಿ ಕೋಟಿ ನಮಸ್ಕಾರ. ಹಂಸ ಕವಿ ಅಂತಂದ್ರೆ ಅವ್ರೇನು ಸಾಮಾನ್ಯರಲ್ಲ, ಮಹಾನ್ ದತ್ತ ಮಹಾರಾಜರ ಭಕ್ತರು. ಆ ತರ ದತ್ತ ಮಹಾರಾಜರ ಭಕ್ತರನ್ನಂತೂ ನಾನು ನೋಡಿಲ್ಲ. ನನಗಂತೂ ಸುಮಾರು ಸಾರಿ ನನಗೆ ಸಹಾಯ ಮಾಡಿದ್ದಾರೆ, ನನ್ನ ಫೋನಿಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ದತ್ತ ಮಹಾರಾಜರ ಆಶೀರ್ವಾದದ ಬಗ್ಗೆ ಅವ್ರಿಗೊಂದು ಆಸೆ ಏನು ಅಂತಂದ್ರೆ ಸಂತೋಷಂದು ಅವರ ಒಂದು ನೇತೃತ್ವದಲ್ಲಿ ಒಂದು ದೇವಸ್ಥಾನ ಆಗಬೇಕು. ಅದು ನನ್ನ ನೇತೃತ್ವದಲ್ಲಿ ಆಗೋದು ಬೇಡವೇ ಬೇಡ. ಅವರೆಲ್ಲರೂ ಈ ದೇವಸ್ಥಾನಕ್ಕೂ ಕೂಡ ಅವರು ಒಬ್ಬ ಟ್ರಸ್ಟಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನನ್ನ ಪುಣ್ಯ. ಅಂತ ದೊಡ್ಡವರು ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ವಿಚಾರ. ಈ ವಿಚಾರ ಯಾಕೆ ಬಂತು ಅಂತಂದ್ರೆ, ಈ ಕಥೆನ ನಾನು ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮೈಂಡಲ್ಲಿ ಇವತ್ತು ಬೆಳಿಗ್ಗೆ ಪಾರಾಯಣ ಮಾಡಿ ಎಲ್ಲವೂ ಆಗುತ್ತೆ. ನಾನು ಅನ್ಕೋತೀನಿ 2 ಕೋಟಿ ರೂಪಾಯಿ ದುಡ್ಡು ನಾನು ಎಲ್ಲಿಂದ ತರಲಿ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಡೌಟ್ ಇತ್ತು. ಆದರೆ ಪ್ರಭುವಿನ ಇಚ್ಛೆನೇ ಬೇರೆ ಆಗಿತ್ತು. ಏನಪ್ಪಾ ಅಂತಂದ್ರೆ, ಏನೋ ಆಕಸ್ಮಿಕವಾಗಿ ನಾನು ಅವರಿಗೆ ಫೋನ್ ಮಾಡಿದೆ, ನನ್ನ ದುಃಖ ನೋವನ್ನು ಹಂಚ್ಕೊಂಡೆ. ಗುರುಗಳೇ, 2 ಕೋಟಿ ರೂಪಾಯಿಗೆ ಜೀರೋ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಎಲ್ಲಿಂದ ಇದನ್ನ ಮಾಡಲಿ ಅನ್ನೋದು ಒಂದು ಕ್ವಶನ್ ನನಗೆ. ನಾನು ಅವ್ರಿಗೆ ಕೇಳಿದಾಗ ಅವರು ಈ ಒಂದು ಎಕ್ಸಾಂಪಲ್ ಕೊಡ್ತಾರೆ. 2 ಕೋಟಿ ರೂಪಾಯಿ ನಿಂದು ಯಾವುದಪ್ಪ? 25 ಕೋಟಿನೇ ದತ್ತ ಮಹಾರಾಜರು ನನಗೆ ಕೊಟ್ಟಿದ್ದಾರೆ. ನಾನು ಸೇವೆನೂ ಮಾಡಿಲ್ಲ, ಬರೀ ಕೂತ್ಕೊಂಡು ಬರ್ದಿದ್ದೀನಿ. ಆದ್ರೆ ಹಗಲು ರಾತ್ರಿ 24 ಗಂಟೆ 24x7 ಅವರ ನಾಮಸ್ಮರಣೆಯಲ್ಲಿ ಮಾಡಿ, ಅವರ ನಾಮಸ್ಮರಣೆಯಲ್ಲೇ ನಿನ್ನ ಜೀವನ ಕಳೀತಾ ಇದೆಯಾ, ಅವರ ಅಭಿಷೇಕ ಹೋಮ ಇಷ್ಟೊಂದು ಜನರ ಸೇವೆ ಮಾಡ್ತಾ ಇದೆಯಾ, ಖಂಡಿತವಾಗಿ ನೀನು ದೇವಸ್ಥಾನ ಕಟ್ತೀಯ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಮಾತು ನನಗೆ ಹೇಳಿ ನನ್ನೊಂಥರ ಬ್ಯಾಟ್ರಿ ರಿಚಾರ್ಜ್ ಮಾಡಿದ್ರು. ಇದು ಏನಾಗುತ್ತೆ ಅಂತಂದ್ರೆ, ಎಲ್ಲೋ ನಾವು ಇಷ್ಟು ಮಹಾರಾಜರ ಸೇವೆ ಮಾಡಿ ಎಲ್ಲೋ ನಮಗೂ ಕೂಡ ನೋವಿದೆ, ಇದು ನಮ್ಮ ಹತ್ರ ಆಗುತ್ತಾ? ನಾನು ಕೈ ಹಾಕಿರೋದು ಅದು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ. ಅದು 2 ಕೋಟಿಗೆ ಅದು ಎಷ್ಟು ಸೊನ್ನೆ ಬರುತ್ತೆ ಅಂತಾನೆ ನನಗೆ ಇನ್ನೂವರೆಗೂ ಗೊತ್ತಿಲ್ಲ. ಆದ್ರೆ ನಾನು ಕೈ ಹಾಕಿರೋ ಕೆಲಸ ದತ್ತಪ್ರಭುವಿಗೆ ಗೊತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಅದನ್ನ ಪ್ರತಿ ಸೇವೆನೂ ಅವ್ರು ನೋಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ಇವತ್ತಂತೂ ಖಂಡಿತವಾಗಿಯೂ ಅವ್ರು ಹೇಳಿರೋ ಮಾತು ಮೇಲೆ ಇನ್ನೂ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಅದ್ಭುತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.